ಆತ್ಮೀಯರೇ, ಇದು ವೀರಭದ್ರನಪಾಳ್ಯ ಕನಕದಾಸ ನಗರ ಲಕ್ಷ್ಮೀ ದೇವಾಲಯ. ಈ ಒಂದು ದೇವಸ್ಥಾನಕ್ಕೆ ಸುಮಾರು ಒಂದು 150 ವರ್ಷ ಇತಿಹಾಸ ಇರತಕ್ಕಂಥದ್ದು. ಇಲ್ಲಿ ಮೂಲ ದೇವರು ಬಂದು ಕೊಲ್ಲಾಪುರದಕ್ಕಿಂತ ಲಕ್ಷ್ಮೀ ದೇವಿ. ಅದು ವಿಕಾಸ ಹೊಂದಿ ಕಳೆದ ಒಂದು 5 ವರ್ಷದಿಂದ ಮತ್ತೆ ಈ ದೇವಸ್ಥಾನ ಪುನರುಜ್ಜೀವನ ಆಗಿರತಕ್ಕಂಥದ್ದು. ಪುನರುಜ್ಜೀವನ ಆದ ನಂತರ ಹಲವಾರು ಜನರ ಶ್ರಮದಿಂದ ಈ ಒಂದು ದೈವಸ್ಥಾನ ಈ ಒಂದು ನಗರ ಭಾಗದಲ್ಲಿ ಇಲ್ಲಿಂದು ಪ್ರತಿಷ್ಠಾಪನೆ ಆಗಿದೆ. ಇದಕ್ಕೆ ಈ ದೇವಸ್ಥಾನಕ್ಕೆ ಹಲವಾರು ಜನರ ಕೊಡುಗೆಗಳಿದ್ದಾವೆ. ಜಾತಿ ಅನ್ನೋದು ಪಕ್ಕಕ್ಕಿಟ್ಟು ತುಂಬ ಜನ ಸಹಾಯ ಮಾಡಿ ದೇವಸ್ಥಾನನ ಕಟ್ಟಲಿಕ್ಕೆ ಶ್ರಮ ಪಟ್ಟಿದ್ದಾರೆ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ ಏನಂದರೆ, ಇದು ಸುಮಾರು ವರ್ಷಗಳ ಹಿಂದೆ ನಾವು ಸಣ್ಣ ಮಕ್ಕಳು ಆದ ಸಣ್ಣ ವಯಸ್ಸಿಂದ ಒಂದು 40 ವರ್ಷ ಆಸುಪಾಸಲ್ಲಿ ಸಾಧು ಸಂತರು ಇಲ್ಲೆಲ್ಲ ನಡೆಸ್ತಾ ಇದ್ದಕ್ಕಂಥದ್ದು. ಆ ಸಾಧು ಸಂತರು ಒಳ್ಳೆಯ ಸಾಧು ಸಂತರು ಇದ್ದರು. ಆಮೇಲೆ ಸ್ವಲ್ಪ ಲೋಲೋಪರು ಇದ್ದರು. ಅಂದರೆ ಈ ತಂಬಾಕು ಸೇವನೆ ಮಾಡೋಂಥದ್ದು, ಗಾಂಜಾ ಸೇವನೆ ಮಾಡೋ ಇಂಥ ಸಾಧು ಸಂತರೆಲ್ಲ ಇದ್ದರು. ಅಂಥವರು ಕೊನೆಗೆ ಈ ಲಕ್ಷ್ಮೀ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ನಡೆದಾಗೆ ಅಡ್ಡಗಾಲ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು 35, 36, 40 ವರ್ಷ ಹಿಂದೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಎಲ್ಲ ಸೇರಿ ಅಲ್ಲಿರ್ತಕ್ಕಂಥ ಒಂದಷ್ಟು ಜನನ ಮಟ್ಟ ಹಾಕಿ ಹೊರಗಡೆ ಕಳಿಸಿದ ನಂತರ ನಾವು ಅವತ್ತು ಸಣ್ಣ ಹುಡುಗರು. ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಸುಮಾರು ವರ್ಷಗಳಿಂದ ನಾವು ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬರ್ತಾನೇ ಇದ್ದೀವಿ. ಇಲ್ಲಿ ಹಲವಾರು ನಂಬಿಕೆಗಳಿದ್ದಾವೆ ಈ ದೇವಸ್ಥಾನದಲ್ಲಿ. ಆ ನಂಬಿಕೆಗಳನ್ನ ಪ್ರತೀತಿಗಳು ಕೂಡ ಇದ್ದಾವೆ. ನಾವು ಸುಮಾರು ಒಂದು 35-36 ವರ್ಷದಿಂದ VVCC ಕ್ರಿಕೆಟ್ ತಂಡ ಅಂತ ಹೇಳಿ ನಾವೆಲ್ಲ ಯಾವುದೇ ಬೇರೆ ಚಟುವಟಿಕೆಗಳು ಭಾಗಿಯಾಗದಿದ್ದಕ್ಕಂಥವ್ರು. ಹಲವಾರು ಕ್ರೀಡಾ ಚಟುವಟಿಕೆಗಳು ಅದರಲ್ಲಿ ಪ್ರಮುಖವಾಗಿ VVCC ಅಂತ ಹೆಸರಿಟ್ಕೊಂಡು ನಾವು ಸಣ್ಣ ಮಕ್ಕಳಿಂದ ಇಲ್ಲಿ ಆಡಿ ಬೆಳೆದ ಜಾಗ ಇದು. ಇವತ್ತು ಈ ಮಟ್ಟದಲ್ಲಿದೆ ಅಂದರೆ ಭಾಳ ಜನರ ಕೊಡುಗೆ ಇದೆ. ಆದರೆ ನಾವು ಆಡೋದು ಬೆಳೆದ ಜಾಗ ಮಾತ್ರ ಒಂದು ದೈವಸ್ಥಾನ, ಒಂದು ಪ್ರತೀತಿಗೆ ಬರೋದಕ್ಕೆ ನಮ್ಮ ಪಾತ್ರನೂ ಇದೆ ಅಂತಲೂ, ಮತ್ತು ಊರಿನ ಜನತೆ ಪಾತ್ರನೂ ಇದೆ, ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯರ ಪಾತ್ರನೂ ಇದೆ. ಎಲ್ಲರ ಸಹಕಾರದಿಂದ ಇಲ್ಲಿ ನಡೀತಾ ಇರ್ತಕ್ಕಂಥ ಪ್ರಮುಖವಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ನಾವು ಇಡೀ ನಿಮಗೆ ಗೊತ್ತಿರ್ಬೋದು, ದೇವಸ್ಥಾನ ದೈವಾರಾಧನೆಗಳಲ್ಲಿ ರಾಜಕೀಯನೇ ಬೆರೆಸ್ತಾರೆ. ನಾವು ಎಂದೂ ಕೂಡ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಅವರವರಿಗೆ ಇಷ್ಟ ಬಂದು ರಾಜಕೀಯ ಸಂಘಟನೆಗಳು ಕೆಲಸ ಮಾಡ್ತಾರೆ. ಆದರೆ ನಾವು ಈ ದೇವಸ್ಥಾನದ ವಿಚಾರಕ್ಕೆ ಬಂದಾಗ ಯಾವುದೇ ರಾಜಕೀಯನ ತರದ ಹಾಗೆ ನಾವು ಇಡೀ ತಂಡ, ಅಂದರೆ ನಾವು ಈ ನಮ್ಮ ಹಿಂದಿನ ಸೀನಿಯರ್ಸ್ ಅಂತೀವಿ ನಾವು, ಅವರು ಮೊದಲುಗೊಂಡಂತೆ, ಮತ್ತು ನಾವು ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು, ಅವರ ಮುಂದಿನ ಪೀಳಿಗೆ ಎಲ್ಲರೂ ಸೇರಿ ಈ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತಾರೆ. ಮೊದಲನೇದಾಗಿ ನಾವು ಹೆಚ್ಚು ಮುತುವರ್ಜಿಯಿಂದ ಮಾಡ್ತಕ್ಕಂಥದ್ದು ಈ ದೇವಸ್ಥಾನದಲ್ಲಿ ಲಕ್ಷ್ಮೀ ಪೂಜೆ, ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಾವು ಎಲ್ಲರೂ ಒಂದು ಶ್ರದ್ಧೆಯಿಂದ ಮಾಡ್ತೀವಿ, ಯಾವುದೇ ಒಂದು ಇದಿಲ್ದಂಗೆ. ಅದು ಮುಂದಿನ ದಿನಗಳಲ್ಲೂ ನಡ್ಕೊಂಡು ಹೋಗಬೇಕು ಅನ್ನೋದು ಆಸೆ. ಊರಿನ ಎಲ್ಲರೂ ಸಹಕಾರನೂ ಇನ್ನೂ ಹೆಚ್ಚಿನ ಸಹಕಾರ ನಮಗೆ ಸಿಕ್ಕಬೇಕು, ಮತ್ತು ಇಲ್ಲಿನ ನಂಬಿಕೆಗಳು ಇನ್ನೊಂದಷ್ಟು ಬಲಪಡಿಸಬೇಕು, ಈ ತಾಯಿ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಈ ಧ್ವನಿ ಮೀಡಿಯಾ ಮೂಲಕ ನಾವು ಅವ್ರನ್ನ ಕೇಳ್ಕೊತೀವಿ. ಇದು ಸಾಕಷ್ಟು ರಾಜ್ಯ ಪೂರ್ತಿ ಅದು ಪ್ರಸಾರ ಆಗಲಿದೆ. ಮತ್ತು ಇನ್ನೊಂದೇನೆಂದರೆ, ಇವತ್ತು ಕ್ರೀಡೆ ಅನ್ನೋದನ್ನು ಒಂದು ಹೆಸರಿಟ್ಕೊಂಡ್ಮೇಲೆ ಅದು 3 ತಿಂಗಳು 6 ತಿಂಗಳಿಗೆಲ್ಲ ಅದು ಹೋಗ್ತದೆ. ನಿಮಗೆಲ್ಲರಿಗೂ ನಾವು ಕೊಡೋ ಮಾಹಿತಿ ಏನಂದರೆ, VVCC ಅಂತ ತಂಡ ನಾವು ರಚನೆ ಮಾಡಿ ಸುಮಾರು 38 ವರ್ಷ ಆಯಿತು. ಇವತ್ತಿಗೂ ಕೂಡ ಆ ಹೆಸರಿಗೆ ಮಸಿ ಬಳಿದ ಹಾಗೆ ನಾವು ಪ್ರತಿ ವರ್ಷ ಗಣೇಶೋತ್ಸವ ಕಾರ್ಯಕ್ರಮಗಳು ಮಾಡ್ತೀವಿ. ಗಣೇಶೋತ್ಸವ ಮಾಡೋದಕ್ಕೂ ಅಲ್ಲೂ ಕೂಡ ಯಾವುದೇ ರಾಜಕೀಯಗಳು ತರೋದಿಲ್ಲ. ನಾವು ಶ್ರದ್ಧೆಯಿಂದ ನಮ್ಮ ಮುಂದಿನ ಪೀಳಿಗೆ, ನಾವು ನಮ್ಮ ಹಿಂದಿನ ಪೀಳಿಗೆ ಎಲ್ಲ ಸೇರಿ ನಾವು ಈ ದೈವದ ಆಚರಣೆಗಳು ಮಾಡ್ತೀವಿ. ಮುಂದೆ ಕೂಡ ಅದೇ ಥರ ನಡೆಸ್ಕೊಂಡು ಹೋಗ್ತೀವಿ, ಒಂದು ಮಾದರಿಯಾಗಿರ್ತೀವಿ ಅಂತ ಹೇಳ್ತಾ, ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ಇಡೀ ಗೆಳೆಯರ ತಂಡ VVCC ಏನಿದೆ ಅವರೆಲ್ಲರಿಗೂ ಶುಭ ಕೋರ್ತಾ, ಮತ್ತು ಈ ತಾಯಿ ಆಶೀರ್ವಾದ ಇಡೀ ನಗರದ ಜನತೆ ಮೇಲೆ ಇರಲಿ ಅಂತೇಳಿ ನಾನು ಧ್ವನಿ ಮೀಡಿಯಾ ಮೂಲಕ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ. ಎಲ್ಲರಿಗೂ ಕೂಡ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಪ್ರತಿ ವರ್ಷದಂತೆ
ಈ ವರ್ಷವೂ ಕೂಡ ಲಕ್ಷ್ಮೀ ದೇವಸ್ಥಾನದಲ್ಲಿ ವಿಶೇಷವಾಗಿ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬರುವಂತಹ ಭಕ್ತಾದಿಗಳೆಲ್ಲರಿಗೂ ಕೂಡ ಶುಭಾಶಯವನ್ನು ತಿಳಿಸ್ತಾ, ಈ ಒಂದು ಲಕ್ಷ್ಮೀ ದೇವಸ್ಥಾನದಲ್ಲಿ ಹಿರಿಯರು ನಮಗಿನ್ನ ಸೀನಿಯರ್ ಬ್ಯಾಚು ಅಂದರೆ ಏನು ಅಂತ ಹೇಳಿದ್ರೆ ನಮ್ಮ ಅಣ್ಣಂದಿರ ಬ್ಯಾಚು ಅಂತ ಹೇಳ್ತೀವಿ ನಾವು. VVCC ತಂಡವನ್ನು ಕಟ್ಟಿರುವಂಥದ್ದು ಪ್ರಮುಖವಾಗಿ ಗಂಗಣ್ಣವರು ಅಂತ ಹೇಳ್ತಾ ಇದ್ವಿ ನಾವು. ಹಿಂದೆ ಎಲ್ಲವೂ ಕೂಡ ಗಂಗಣ್ಣವರು ಅವರು VVCC ತಂಡವನ್ನು ನಮ್ಮ ಹಿರಿಯರು ಗಂಗಣ್ಣ, ರಾಮಣ್ಣ ಮತ್ತು ಡಿಸ್ಕೋ, ಜನಾರ್ದನ್ನು, ರಮೇಶ, ಸುರೇಶ್, ಚಂದ್ರಶೇಖರು, ಹೇಮಂತು, ರಾಘವೇಂದ್ರ ಇವರೆಲ್ಲರೂ ಕೂಡ ನಮಗೆ ಸೀನಿಯರ್ ಬ್ಯಾಚು. TK ಶ್ರೀನಿವಾಸ್ ಇರ್ಬೋದು, ಇವರೆಲ್ಲರೂ ಕೂಡ ನಮಗೆ ಸೀನಿಯರ್ ಬ್ಯಾಚು. ಲೆದರ್ ಬಾಲನ್ನು ಆಡ್ತಾಯಿದ್ರು ಅವಾಗೆಲ್ಲನೂ ಕೂಡ ಅವರೆಲ್ಲರೂ ಕೂಡ. ಆದರೆ ಅದನ್ನು ನಾವು ನೋಡ್ತಾ ಇದ್ವಿ. ಅದರ ಭಾಗವಾಗಿ ನಾವು ಯಾವಾಗೂ ಕೂಡ ಕ್ರಿಕೆಟ್ ಆಡೋದು ಅಂಥದ್ದನ್ನು ನಾವು ಕಲ್ತ್ಕೊಂಡ್ವಿ. ಅದರ ಜೊತೆಯಲ್ಲೇ ಕೂಡ ಅವರು ಕೂಡ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ, ಈ ಲಕ್ಷ್ಮೀ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಸರಳವಾಗಿ ಆಚರಣೆ ಆಗ್ತಾಯಿತ್ತು. ಈ ಕಾರ್ಯಕ್ರಮಗಳೆಲ್ಲವೂ ಕೂಡ ಯಾವ ರೀತಿ ನಡೀತಾ ಇತ್ತು ಅಂತ ಹೇಳಿದ್ರೆ, ಆಗಿನ ಕಾಲಮಾನಕ್ಕೆ ಒಂದು 20 ರೂಪಾಯಿ, 10 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಎಲ್ಲವೂ ಕೂಡ ನಾವು ನಿಗದಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮಗಳನ್ನೆಲ್ಲೂ ಕೂಡ ನಡೆಸ್ಕೊಂಡು ಬರ್ತಾಯಿದ್ವಿ. ಈ ದಿನಮಾನಕ್ಕೆ ಬಂದಾಗ ನಾವು ಜೂನಿಯರ್ ಬ್ಯಾಚು ಈಗ ಪ್ರಮುಖವಾಗಿ ಎಲ್ಲರೂ ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ VVCC ಕ್ರಿಕೆಟ್ ಬಳಗ ಈ ಒಂದು ವತಿಯಿಂದ ಮತ್ತು ಭಕ್ತಾದಿಗಳ ಸಹಾಯದಿಂದ ಹೆಚ್ಚಿನವಾಗಿ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ಈ ದೇವಸ್ಥಾನದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಅದರ ಭಾಗವಾಗಿ ಈ ದಿನ ವಿಶೇಷವಾಗಿರುವಂತಹ ಪ್ರಸಾದ ವಿನಿಯೋಗ, ಮಹಾಮಂಗಳಾರತಿ, ಪೂಜೆ, ವಿಶೇಷ ಅಲಂಕಾರದೊಂದಿಗೆ ಈ ದಿನ ನಡೆದಿದೆ. ಇನ್ನೂ ಹೆಚ್ಚಿನ ಭಕ್ತಾದಿಗಳು ಈ ದಿನ ಸಾಯಂಕಾಲದ ಸಮಯಕ್ಕೆ ಬರುವಂಥವರಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಭಕ್ತಾದಿಗಳು ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಮತ್ತು ಈ ಲಕ್ಷ್ಮೀ ದೇವಸ್ಥಾನ ಅಭಿವೃದ್ಧಿ ಮಂಡಳಿ ಮತ್ತು ವರಸಿದ್ಧಿ ವಿನಾಯಕ ಗೆಳೆಯರ ಬಳಗ ಅಂತೇಳಿ ನಾವೇನು ಇಲ್ಲಿ ಮೊದಲು ವರಸಿದ್ಧಿ ವಿನಾಯಕ ಗೆಳೆಯರ ಬಳಗ ಕ್ರಿಕೆಟ್ ಕ್ಲಬ್ ಅಂತಿತ್ತು. ಈಗ ಅದನ್ನು ನಾವು ವರಸಿದ್ಧಿ ವಿನಾಯಕ ಗೆಳೆಯರ ಬಳಗ ಅಂತೇಳಿ ಮಾಡಿಕೊಂಡು ಎಲ್ಲ ಊರಿನ ಹಲವಾರು ಪ್ರಮುಖರು ಈ ಒಂದು ವಿಶೇಷವಾದ ದಿನವನ್ನು ಇಲ್ಲಿ ಲಕ್ಷ್ಮೀ ದೇವಾಲಯದಲ್ಲಿ ನಾವು ವಿಜೃಂಭಣೆಯಿಂದ ಒಂದು ವಿಶೇಷ ಪೂಜಾ ಕಾರ್ಯಕ್ರಮ, ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಬೆಳಗ್ಗೆಯಿಂದನೂ ಸಂಜೆವರೆಗೂ ಪೂರ್ತಿಯಾಗಿ ಇವತ್ತಿನ ದಿನ ಪೂರ್ತಿಯಾಗಿ ನಡೆಯುತ್ತೆ. ಇವತ್ತು ಇಡೀ ದೊಡ್ಡಬಳ್ಳಾಪುರದಲ್ಲಿ ಲಕ್ಷ್ಮೀ ದೇವಾಲಯ ಅಂತಿರೋದು ನಮ್ಮ ಒಂದು ಈ ಭಾಗದಲ್ಲಿ ಮಾತ್ರನೇ. ಇಡೀ ದೊಡ್ಡಬಳ್ಳಾಪುರದಲ್ಲಿ ಒಂದೇ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಇರುವಂಥದ್ದು. ಹಂಗಾಗಿ ಊರಿನ ಎಲ್ಲ ಜನಗಳು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಒಂದು ನಮ್ಮ ಲಕ್ಷ್ಮೀ ದೇವಾಲಯಕ್ಕೆ ಭೇಟಿ ನೀಡಿ ಹೋಗ್ತಾರೆ. ಹಂಗಾಗಿ ಈ ಒಂದು ದಿನ ವಿಶೇಷವಾಗಿ ದೊಡ್ಡಬಳ್ಳಾಪುರದಲ್ಲಿ ಎಲ್ಲರಿಗೂ ಒಂದು ವಿಶೇಷ ದಿನ. ಈ ಒಂದು ಆಚರಣೆಯನ್ನು ನಾವು ಸುಮಾರು ಒಂದು 35 ವರ್ಷಗಳಿಂದ ನಮ್ಮ ಸೀನಿಯರ್ ಬ್ಯಾಚು ಇರ್ಬೋದು. ಈಗಾಗಲೇ ಸ್ನೇಹಿತರು ಮಾತಾಡಿದವ್ರು ಹೇಳಿದ್ರು, ನಮ್ಮ ಸೀನಿಯರ್ ಬ್ಯಾಚು ಅವರು ನಡೆಸ್ಕೊಂಡು ಬರ್ತಾ ಇದ್ರು. ಈಗ ನಾವು ಜೂನಿಯರು, ಈಗ ನಮಗಿಂತ ಜೂನಿಯರು ಹುಡುಗರು ಇದ್ದಾರೆ. ಅವ್ರ ಸಹಕಾರದಲ್ಲಿ ನಾವು ಈ ಒಂದು 35 ವರ್ಷದಿಂದ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಹಿಂಗೆ ನಿರಂತರವಾಗಿ ಮುಂದುವರಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ. ಸ್ನೇಹಿತರೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು ಇಲ್ಲಿ ನಮ್ಮ ಸ್ನೇಹಿತರು VVCC ತಂಡ ಅಂತ ಹೇಳ್ಬಿಟ್ಟು ಸುಮಾರು 35-40 ವರ್ಷದಿಂದ ಎಲ್ಲ ಸ್ನೇಹಿತರು ಸೇರಿ ಫಸ್ಟು ಈಗೇನು ದೇವಾಲಯ ನೋಡ್ತಾ ಇದ್ದೀರಾ, ಅದು ಪಕ್ಕದೊಳಗಿತ್ತು. ಚಿಕ್ಕ ದೇವಾಲಯ ಆಗಿತ್ತು, ಒಂದು ಕಲ್ಲು ಮಂಟಪ ಥರ ಇತ್ತು. ಅಲ್ಲಿ ಆ ಸಮಯದಿಂದನೂ ನಾವು ಅಂದರೆ VVCC ತಂಡ ಅಂದರೆ ಈಗ ಸುಮಾರು ಒಂದು 50 ಜನ ಇದ್ವಿ. ಅವಾಗ VVCC ತಂಡ ಅಂದರೆ ಒಂದು 50 ಜನ ಹುಡುಗರು ಇದ್ವಿ. 50 ಜನನೂ ಒಂದು ಸೇರಿದ್ರೆ ಆ ಥರ ಒಂದು ನಾವು ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇದ್ದು. ಆ ಸಮಯದಲ್ಲಿ ನಾವು ವಾರಕ್ಕೆ ಒಂದ್ಸಲಿ ಸೇರಿದಾಗ ನಾವು ಈ ಥರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾಕೆ ನಮ್ಮ ದೇವಸ್ಥಾನದಾಗೆ ನಮ್ಮ ದೇವಾಲಯದಾಗೆ ಪೂಜೆ ಮಾಡಬಾರ್ದು ಅಂದ್ಕೊಂಡು
ಎಲ್ಲಾರು ಸೇರಿ ಅವಾಗ ಸ್ಟಾರ್ಟ್ ಮಾಡಿದ್ದು. ಸುಮಾರು ಅದು ಜ್ಞಾಪನ ಎಲ್ಲ ಸುಮಾರು 35 ವರ್ಷ ಇರ್ಬೇಕು, 40 ವರ್ಷ ದಾಟಿರ್ಬೇಕು. ಈಗೆಲ್ಲ ಸೇರ್ತಾ ಇದೀವಿ ನಾವೆಲ್ಲ. ಅವಾಗ ನಾವು ಈಗ ಸಣ್ಣ ಸಣ್ಣ ಹುಡುಗರ ತರ ಅವಾಗ ನಾವಿದ್ವಿ. ಈಗ ನಮ್ಮ ಈಗ ನಮ್ ಬ್ಯಾಚ್ ಅಂದ್ರೆ ಬಿ ಟೀಮ್ ಎ ಟೀಮ್ ಅಂತ ಇರ್ತಾ ಇತ್ತು. VVCC ಎ ಟೀಮ್, ಅವಾಗ ಎ ಟೀಮ್ ಆಗಿ ಬಿ ಟೀಮ್ ಆಗಿ ಈಗ ಅವ್ರ ಮಕ್ಳು ಸಿ ಟೀಮ್ ಅಂತ ಹೇಳ್ಬಿಟ್ಟು ಅವರು ಕಾರ್ಯಕ್ರಮಗಳು ಮಾಡ್ತಾರೆ. ಬಹಳ ಖುಷಿ ಆಗ್ತೈತೆ. ಯಾಕಂದ್ರೆ ಸ್ನೇಹಿತರೆಲ್ಲ ಸೇರಿ ಒಂಥರ ಮಾಡೋದು ಒಂಥರ ಹಬ್ಬ, ವರಲಕ್ಷ್ಮಿ ಹಬ್ಬ ಅನ್ನೋದು ಒಂದು ಕಾರಣ ಆಗೈತೆ. ನಮ್ಮ ಸ್ನೇಹಿತರೆಲ್ಲ ಸೇರಾಕ ಒಂದು ಕಾರಣ ಅದು. ವರ್ಷಕ್ಕೊಂದ್ಸಲಿ ಎಲ್ಲಾರು ಸೇರಿದ್ರೆ ಒಂಥರ ಖುಷಿ ಆಗ್ತೈತೆ. ಈಗೆಲ್ಲ ನಮ್ಮ VVC ಹುಡುಗರೆಲ್ಲ ಸೇರಿ ಮಾಡ್ತಾವ್ರೆ. ಅವ್ರಿಗೂ ಹಾಗೂ ನಮ್ಗೂ ಇನ್ನ ಮುಂದಕ್ಕೆ ಇನ್ನ ನಮ್ಮ ಕೈಗೆ ಎಷ್ಟು ವರ್ಷ ಆಗ್ತೈತೆ ಅಷ್ಟು ವರ್ಷನು ಈ ಕಾರ್ಯಕ್ರಮ ಇದೇ ರೀತಿ ನಡ್ಸ್ಕೊಂಡು ಹೋಗೋ ಶಕ್ತಿ ನಮಗೂ ಕೊಡ್ಲಿ, ಅವ್ರಿಗೂ ಕೊಡ್ಲಿ, ಮುಂದಿನ ತಲೆಮಾರವ್ರಿಗೂ ಕೊಡ್ಲಿ. ಸ್ನೇಹಿತರೆಲ್ಲ ಹಿಂಗೆ ಇರೋಣ, ಹಿಂಗೆ ಅಮ್ಮ ಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ. ಎಲ್ಲಾರು ಇನ್ನ ಚೆನ್ನಾಗಿ ಬೆಳೆಯೋಣ, ಚೆನ್ನಾಗಿರೋಣ. ಎಲ್ಲಾರ್ಗೂ ಸಹ ಮತ್ತೊಮ್ಮೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು.